ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವಿಭಾವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಜಿತ್ ಸ್ಟೇಷನಲ್ಲಿ ಫೈಲ್ ನೋಡ್ತಾ ಇರ್ತಾನೆ. ಆ ಭದ್ರ ಕೊಲೆ ಮಾಡಿರೋ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಆ ಭದ್ರನಿಂದೆ ಯಾರಿದ್ದಾರೆ ಅಂತ ನೀವು ಕಂಡುಹಿಡಿಬೋದು. ಆ ಭದ್ರ ಕೊನೆಯದಾಗಿ ಯಾರಿಗೆ ಕಾಲ್ ಮಾಡಿದ್ದಾನೆ ಅನ್ನೋ ಪೂರ್ತಿ ವಿವರ ಈ ಫೈಲಲ್ಲಿದೆ, ತಗೊಳ್ಳಿ ಸರ್ ಅಂತ ಅಜಿತ್ ಕೈಗೆ ಕೊಡ್ತಾರೆ. ಆ ಫೈಲ್ ನೋಡಿ ಅಜಿತ್ಗೆ ಶಾಕ್ ಆಗುತ್ತೆ. ಏನಿದು, ನಮ್ಮನೆ ಲೊಕೇಶನ್ ಇದೆಯಲ್ಲ ಅಂತ ಹೇಳ್ತಿರ್ತಾರೆ. ಹೌದು ಸಾಹೇಬ್ರೆ, ಅಪರಾಧಿ ನಿಮ್ಮನೆಯವರೇ ಆಗಿದ್ದಾರೆ, ನಿಜವಾದ ಕೊಲೆಗಾರ ನಿಮ್ಮನೆಯವರೇ ಅಂತ ಹೇಳಿದಾಗ ಈ ನಂಬರು ಅವ್ರದೇ ಸಾಹೇಬ್ರೆ ಅಂತ ಹೇಳ್ತಾರೆ. ಈ ನಂಬರು ಕೂಡ ನಿಮ್ಮನೆಯವ್ರದೇ ಸಾಹೇಬ್ರೆ ಅಂತ ಸದಾನಂದ್ ಹೇಳ್ತಾರೆ. ಈ ಸತ್ಯನೆಲ್ಲ ಕೇಳಿಸ್ಕೊಂಡು ನೋಡಿ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಾಳೆ ತಿರುಗಿಸ್ತಾ ಹೋದಂತೆ ಅಜಿತ್ಗೆ ಈ ಫೈಲು ಶಾಕ್ ಮೇಲೆ ಶಾಕ್ ಕೊಡುತ್ತೆ. ಈ ನಂಬರು, ಆ ನಂಬರ್ ಲೊಕೇಶನ್ನು. ಅಜಿತ್ ಯಾವತ್ತು ನಮ್ಮನೆಯವರು ಈ ತರ ಮಾಡ್ತಾರೆ ಅಂತ ಅವನು ಏನು ಮಾಡಿರೋದಿಲ್ಲ. ನಮ್ಮನೆಯಲ್ಲಿ ಯಾರು ಈ ತರ ಇಲ್ಲ, ನಮ್ಮನೆಯವರೆಲ್ಲ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಎಲ್ಲ ಮುಖವಾಡ ಹಾಕೊಂಡಿದ್ದಾರೆ, ಎಲ್ರು ನಮ್ಮನೇಲಿ ಇದ್ದಾರಾ ಅಂತ ಅಜಿತ್ ಶಾಕ್ ಆಗಿ ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾರೆ. ಎದ್ದು ಆ ಕಡೆ ಈ ಕಡೆ ಓಡಾಡಿ, ಇಲ್ಲ, ಅಪರಾಧಿನೇ, ಅಪರಾಧಿಗೆ ಶಿಕ್ಷೆ ಆಗಿರ್ಬೇಕು. ಆದ್ರೂ ಹೊರಗಿನವರು ಆಗಿರ್ಬೋದು, ಯಾರೇ ಆಗ್ಲಿ ಅಪರಾಧಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಿರ್ತಾನೆ. ಇಷ್ಟ ದಿನ ನಮ್ಮ ಮನೇಲಿ ನಮ್ಮ ಜೊತೆ ಇದ್ರು, ಈಗ ನನ್ನ ಜೊತೆ ಸ್ಟೇಷನಲ್ಲಿ ಇರ್ತಾರೆ ಅಷ್ಟೇ. ಸಾಹೇಬ್ರೆ, ನೀವೀಗ ಅವ್ರನ್ನ ಅರೆಸ್ಟ್ ಮಾಡ್ತೀರಾ? ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಮನೆ ವಾತಾವರಣ ಕೆಡ್ಬೋದು ಸಾಹೇಬ್ರೆ ಅಂತ ಕೇಳ್ತಿರ್ತಾರೆ ಸದಾನಂದ್. ಹಾಗಂತ ನನ್ನ ಕೆಲ್ಸಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ, ನನ್ನ ಕೆಲಸ ನಾನು ಯಾವತ್ತೂ ದ್ರೋಹ ಮಾಡಲ್ಲ, ನಾನು ಯಾವತ್ತಿದ್ರು ನನ್ನ ಡ್ಯೂಟಿ ಮಾಡೇ ಮಾಡ್ತೀನಿ. ನೀವೀಗ ನನ್ನ ಜೊತೆ ಬನ್ನಿ ಅಂತೇಳಿ ಅಜಿತ್ ಇನ್ಸ್ಪೆಕ್ಟರ್ ಆಗಿ ಮನೆಗೆ ಎಂಟ್ರಿ ಕೊಡ್ತಾರೆ. ಕೈಯಲ್ಲಿ ಕೊಡ ಹಿಡ್ಕೊಂಡು ಜೀಪಲ್ಲಿ ಅಜಿತ್ ಹೋಗ್ತಾ ಇದ್ರೆ, ಅಜಿತ್ ಬರೋ ರೀತಿ ನೋಡಿ ಮನೆಯವರು ಎಲ್ಲರೂ ತುಂಬಾ ಗಾಬರಿ ಆಗಿರ್ತಾರೆ. ದೇವಯಾನಿ, ಭೂಮಿ ಎಲ್ಲರೂ ಗಾಬರಿಯಿಂದ ಅಜಿತ್ನೇ ನೋಡ್ತಾ ಇರ್ತಾರೆ. ಆಗ ಅಜಿತ್ ಏನೋ ಇದು, ಗಾಡಿ ಸಮೇತ ಬಂದ್ಬಿಟ್ಟಿದ್ಯಾ? ನಾನು ಈ ಮನೆ ಮಗನಾಗ್ ಬಂದಿಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ ಆಗಿ ಬಂದಿದ್ದೀನಿ. ನಿನ್ ತಂದೆನ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗಿದೆ, ಅವರು ಬೇರೆ ಯಾರು ಅಲ್ಲ, ಈ ಮನೆಯಲ್ಲೇ ಇದ್ದಾರೆ ಅಂತೇಳಿ ಅಜಿತ್ ಕ್ಷಣನೇ ಭೂಮಿ ಕೋಪ ಬಂದು, ಯಾರು ಸಾಹೇಬ್ರೆ ಅವರು? ನಮ್ಮ ತಂದೆನ ಕೊಲೆ ಮಾಡಿದ ಪಾಪಿ ಯಾರು? ಕಣ್ಣೀರಾಗ್ತಾ ಭೂಮಿ ಕೇಳ್ತಾಳೆ. ಅಜಿತ್ ಕೈ ಎತ್ತಿ ತೋರಿಸ್ತಾರೆ. ಕೈ ತೋರಿಸಿದ ತಕ್ಷಣನೇ ಜೀವಯಾನಿ ಗಡಗಡ ಅಂತ ಇರ್ತಾರೆ. ದೇವಯಾನಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಜೀವ ಬಾಯಿ ಬಂದಿರುತ್ತೆ. ಎಲ್ಲ ಸತ್ಯ ಅಜಿತ್ ಗೊತ್ತಾಯ್ತಾ ಅಂತೇಳಿ ದೇವಯಾನಿ ತುಂಬಾ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾ ಇರ್ತಾರೆ. ಮನೆಯವರೆಲ್ಲರೂ ಅಜಿತ್ ತೋರಿಸ್ತಿರೋ ಕೈನೇ ನೋಡ್ತಾ ಇರ್ತಾರೆ. ಆ ಕೈ ದೇವಯಾನಿ ತೋರಿಸ್ತಾ ಇರುತ್ತೆ. ಮನೆಯವರೆಲ್ಲರೂ ದೇವಯಾನಿ ತೋರಿಸ್ತಾ ಇರೋದು ನೋಡಿ ತುಂಬಾ ಶಾಕ್ ಆಗಿ ಹಾಗೆ ಎಲ್ಲರೂ ನೋಡ್ತಾ ನಿಂತಿರ್ತಾರೆ. ಆಗ ಭೂಮಿ, ನಮ್ಮಮ್ಮ ಆಚೆ ಬರ್ಲಿ ಅಂತೇಳಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಸುಳ್ಳ, ನೀನ್ ನನ್ನ ಮಗಳ ತರ ಅಂದಿ ಸುಳ್ಳ, ಏನಿದು ಅಂತೇಳಿ ಯೋಚನೆ ಮಾಡ್ತಾ ಹಾಗೆ ಏನಿತ್ಕೊಂಡಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.